ಈ ದಿನ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರೋ ಮುಖ್ಯ ಉದ್ದೇಶ ಎರಡು ವಿವಿಧ ಪ್ರಕರಣಗಳ ಬಗ್ಗೆ ತಮಗೆ ಮಾಹಿತಿ ಹಂಚಿಕೊಳ್ಳುವಂಥ ಒಂದು ಉದ್ದೇಶ. ಈಗಾಗಲೇ ನಮ್ಮ ನಗರ ಮಂಗಳೂರು ನಗರ ವ್ಯಾಪ್ತಿಯಲ್ಲಿ ಕೆಲವು ಕಡೆಗೆ ಸ್ಪೋರ್ಟ್ಸ್ ಏನು ಸಾಮಗ್ರಿಗಳಿರ್ತವೆ, ಮುಖ್ಯವಾಗಿ ವಾಲಿಬಾಲ್ ಇರ್ಬೋದು, ಫುಟ್ಬಾಲ್ ಅಥವಾ ಏನು ರ್ಯಾಕೆಟ್ಸ್ಗಳು, ಇವುಗಳು ನಕಲಿಯಾಗಿ ಮಾರಾಟ ಆಗ್ತಿದೆ ಅನ್ನುವಂತಹ ಮಾಹಿತಿ ಬರುತ್ತೆ. ಅದರಲ್ಲಿ ನಮಗೆ ಮಾಹಿತಿಯನ್ನು ಹಂಚಿಕೊಳ್ಳೋರು ಬ್ರ್ಯಾಂಡ್ ಪ್ರೊಟೆಕ್ಟರ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ. ಈ ಸಂಸ್ಥೆ ಏನಪ್ಪ ಅಂದರೆ ಯಾವುದೇ ಪ್ರತಿಷ್ಠಿತ ಬ್ರ್ಯಾಂಡ್ಗಳ ಅವರು ಬ್ರ್ಯಾಂಡ್ ವ್ಯಾಲ್ಯೂನ ಕಾಪಾಡುವಂತಹ ಒಂದು ಕೆಲಸ ಮಾಡುತ್ತಿರುವಂಥ ಸಂಸ್ಥೆ. ಸೊ ಅಲ್ಲಿನ ಒಬ್ಬ ಪ್ರತಿನಿಧಿ ಸ್ಟೀಫನ್ ರಾಜ್ ಅನ್ನೋರು ಬಂದು ನಮಗೆ ಈ ರೀತಿಯಾಗಿ ಮಂಗಳೂರು ನಗರದಲ್ಲಿ ನಕಲಿ ಸಾಮಗ್ರಿಗಳನ್ನು ಮಾರ್ತಾ ಇದ್ದಾರೆ, ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್ಸ್ಗಳನ್ನ ಅಂತ ಹೇಳಿದಾಗ ನಾವು ನಿನ್ನೆ ದಿನ ಉಳ್ಳಾಲ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕ್ರೈಮ್ ನಂಬರ್ 140/2025 ಅಡಿಯಲ್ಲಿ ಒಂದು ಪ್ರಕರಣವನ್ನು ದಾಖಲಿಸ್ಕೊಳ್ತೀವಿ. ಸೊ ಇದರಲ್ಲಿ ಮುಖ್ಯವಾಗಿ 51-63ನೇ ಸೆಕ್ಷನ್ ಕಾಪಿರೈಟ್ ಆ್ಯಕ್ಟ್ 1957 ಸೆಕ್ಷನ್ 51 ಮತ್ತು 63 ಅಂಡರ್ FIR ದಾಖಲೆ ಮಾಡಿಕೊಂಡು ಒಂದು ರೈಡ್ ಮಾಡ್ತಾರೆ. ಆ ಉಳ್ಳಾಲ ಪೊಲೀಸ್ ಟೀಮ್ ಏನು ರೈಡ್ ಮಾಡಿದಾಗ ನಮಗೆ ಅಲ್ಲಿ ಅನೇಕಾರು ಈ ರೀತಿಯಾದಂತಹ ಫೇಕ್ ಆಗಿರುವಂತಹ ಬಾಲ್ಸ್ಗಳು ಸಿಗ್ತವೆ. ಮುಖ್ಯವಾಗಿ ನೀವು ಗಮನಿಸಿದ್ರೆ ನಿವಿಯಾ ಅನ್ನೋದೇನಿದೆ ಅದು ಫುಟ್ಬಾಲ್ನಲ್ಲಿ ಒಂದು ಪ್ರಸಿದ್ಧವಾಗಿರುವಂಥ ಒಂದು ಬ್ರ್ಯಾಂಡ್, ಹಾಗೆ ಕಾಸ್ಕೋ ಏನಿದೆ ಅದು ವಾಲಿಬಾಲ್ನಲ್ಲಿ ಪ್ರಸಿದ್ಧವಾಗಿರುವಂಥ ಬ್ರ್ಯಾಂಡ್, ಮತ್ತು ಈ ಯೋನೆಕ್ಸ್ ಅನ್ನೋದು ಬ್ಯಾಡ್ಮಿಂಟನ್ನಲ್ಲಿ ರ್ಯಾಕೆಟ್ಸ್ನಲ್ಲಿ ಫೇಮಸ್ ಆಗಿರುವಂಥ ಬ್ರ್ಯಾಂಡ್. ಇಂತಹ ಬ್ರ್ಯಾಂಡ್ಗಳ ಒಂದು ಮಾರ್ಕ್ಗಳನ್ನು ಅವರು ನಕಲಿಯಾಗಿ ಬಳಸ್ಕೊಂಡು ಜನರಿಗೆ ಗೊತ್ತಾಗದೇ ಇರುವಂತೆ ಅವುಗಳನ್ನು ಮಾರಾಟ ಮಾಡ್ತಾರೆ. ನಾವು ಅವುಗಳ ವಿಚಾರ ನೋಡಿದಾಗ ಹೆಚ್ಚು ಪ್ರೈಸ್ನಲ್ಲೂ ಕೂಡ ಡಿಫ್ರೆನ್ಸ್ ಇರೋದಿಲ್ಲ. ಏನಾಗುತ್ತೆ, ಗ್ರಾಹಕರು ಅದನ್ನು ಒರಿಜಿನಲ್ ಅಂತ ಅಂದ್ಕೊಂಡೇ ತಗೊತಾರೆ. ಸೊ ಇದೇ ರೀತಿಯಾಗಿ ಇನ್ನೊಂದು ಕಂಪ್ಲೇಂಟ್ ಅವರೇ ಕೊಟ್ಟಿದ್ದು. ಸೊ ಬಂದರ್ನಲ್ಲಿ ಒಂದು ಮಹಾದೇವ್ ಸ್ಪೋರ್ಟ್ಸ್ ಸೆಂಟರ್ ಅಂತ ಇದೆ. ಸೊ ಅಲ್ಲೂ ಕೂಡ ಈ ರೀತಿಯಾಗಿ ಮಾರಾಟ ಆಗ್ತಿದೆ ಅಂತ ನಮ್ಮ ಗಮನಕ್ಕೆ ಬಂದಾಗ ಅದೇ ರೀತಿಯಾಗಿ ಮತ್ತೊಂದು ಪ್ರಕರಣ, ಸೊ 95/2025 ಬಂದರ್ ಪೊಲೀಸ್ ಠಾಣೆಯಲ್ಲಿ ನಾವು ಪ್ರಕರಣವನ್ನು ದಾಖಲಿಸಿಕೊಂಡು ಇವತ್ತು ರೈಡ್ ಮಾಡಿದಾಗ ಅಲ್ಲೂ ಕೂಡ ಅನೇಕಾರು ಈ ರೀತಿಯಾದಂತಹ ವಾಲಿಬಾಲ್ಗಳು, ಫುಟ್ಬಾಲ್ಗಳು, ನಕಲಿಯಾದಂತಹ ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್ಸ್ಗಳು ಸಿಕ್ಕಿರ್ತವೆ ಮತ್ತು ಆ ಪ್ರೊಸೆಸ್ ಇನ್ನೂ ನಡೀತಾ ಇದೆ. ಆ ರೈಡ್ ಇನ್ನೂ ಚಾಲ್ತಿಯಲ್ಲಿದೆ. ಸೊ ಇದರಲ್ಲಿ ಮುಖ್ಯವಾಗಿ ನಮಗೆ ಎಲ್ಲಿಂದ ಬರ್ತಾ ಇದೆ, ಯಾರು ಡಿಸ್ಟ್ರಿಬ್ಯೂಟರ್ಸ್, ಇದನ್ನೆಲ್ಲ ನಾವು ಪತ್ತೆ ಹಚ್ಚಬೇಕಾಗುತ್ತೆ. ಸೊ ಜಲಂಧರ್ ಪಂಜಾಬ್ನಿಂದ ಬರ್ತಿದೆ ಅಂತ ಮೇಲ್ನೋಟಕ್ಕೆ ಗೊತ್ತಾಗಿದೆ. ಇದ್ರ ಬಗ್ಗೆ ಇನ್ನೂ ದೀರ್ಘವಾಗಿ ತನಿಖೆಯನ್ನು ಮಾಡಿದಾಗ ಇನ್ನಷ್ಟು ಸತ್ಯಗಳು ಹೊರಬೀಳ್ತವೆ. ಮುಖ್ಯವಾಗಿ ನಾವು ಈಗ ಕರೆದಿರೋ ಉದ್ದೇಶ ಏನಪ್ಪ ಅಂದರೆ, ಒಂದು ಈ ಕೇಸ್ ಮಾಡಿದ್ದೀವಿ ಅನ್ನುವಂಥ ತಿಳುವಳಿಕೆ, ಬೇರೆಯವರು ಈ ರೀತಿಯಾಗಿ ಮಾರ್ತಾ ಇದ್ದರೆ ದಯವಿಟ್ಟು ಮಾರಬಾರ್ದು ಈ ರೀತಿಯಾದಂಥದ್ದನ್ನು ಅನ್ನೋದು ತಿಳುವಳಿಕೆ ಒಂದು ವಿಚಾರ ಆದರೆ, ಮತ್ತೆ ಗ್ರಾಹಕರಿಗೂ ಕೂಡ ಒಂದು ಅರಿವು ಬೇಕಾಗುತ್ತೆ. ಸೊ ಈಗ ನೀವು ನೋಡಿದ್ರೆ ಕೆಲವು ಇವೆಲ್ಲ ತುಂಬ ಇದರಲ್ಲಿ ನೀವೇ ನೋಡಿದಾಗ ಯಾವುದು ಒರಿಜಿನಲ್ಲು ಯಾವುದು ಇದು ಅಂತ ಹೇಳಲಿಕ್ಕೆ ಬರೋದಿಲ್ಲ, ಸ್ವಲ್ಪ ಕಷ್ಟನೇ ಆಗುತ್ತೆ. ಸೊ ಬಟ್ ನೀವು ತುಂಬ ಡೀಟೇಲ್ಡಾಗಿ ನೋಡಿದ್ರೆ ಕೆಲವು ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರ್ತವೆ, ಅದನ್ನು ಗ್ರಾಹಕರು ತಿಳ್ಕೋಬೇಕು. ಮುಖ್ಯವಾಗಿ ಇದು ಒರಿಜಿನಲ್ ಬಾಲ್ ಇರುತ್ತೆ, ಇದು ಡೂಪ್ಲಿಕೇಟ್ ಬಾಲ್ ಇದೆ. ಸೊ ಇದರಲ್ಲಿ ಹೋಲೋಗ್ರಾಮ್ ಇರ್ಬೋದು. ಈ ಹೋಲೋಗ್ರಾಮ್ನ ಡೀಟೇಲ್ಡಾಗಿ ನೋಡಿದಾಗ ಇದು 3D ಹೋಲೋಗ್ರಾಮ್ ಇರುತ್ತೆ. ಇದರಲ್ಲೂ ಕೂಡ ಹೋಲೋಗ್ರಾಮ್ ಹಾಕಿರ್ತಾರೆ, ಬಟ್ ಅದು 3D ಹೋಲೋಗ್ರಾಮ್ ಇರೋದಿಲ್ಲ. ಮತ್ತು ಈ ರೀತಿಯಾದಂಥ ಕೆಲವು ಅನವಶ್ಯಕವಾದಂತಹ ಇದುಗಳನ್ನು ಈ ಅಪ್ರೂವ್ಡ್ ಬೈ ವಾಲಿಬಾಲ್ ಫೆಡರೇಷನ್ ಆಫ್ ಇಂಡಿಯಾ, ಸೊ ಈ ರೀತಿಯಾದ ಒರಿಜಿನಲಲ್ಲಿ ಈ ಥರ ಇರೋದಿಲ್ಲ. ಮತ್ತು ನೀವು ಇದರ ಕ್ವಾಲಿಟಿ ಮತ್ತು ಟೆಕ್ಸ್ಚರ್ನೆಲ್ಲ ನೋಡಿದಾಗ ಇದರ ವ್ಯತ್ಯಾಸ ಏನು ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಈ ಕಲರ್ ಕಾಂಬಿನೇಷನ್ ಇರ್ಬೋದು ಆ ರೀತಿಯಾಗಿ. ಸೊ ಹಾಗೆ ಇದು ಕೂಡ ಅಷ್ಟೇ, ಫುಟ್ಬಾಲ್ನಲ್ಲಿ ಕೂಡ ನೀವು ನೋಡಿದಾಗ ಇದು ಒರಿಜಿನಲ್ ನಿವಿಯಾದ್ದು ಒರಿಜಿನಲ್ ಬ್ರ್ಯಾಂಡ್, ಆಯಿತಾ. ಸೊ ಅದೇ ರೀತಿಯಾಗಿ ಬೇರೆ ಬೇರೆ ಫೇಕ್ ಇದು ಕೂಡ ಇದೆ. ಇದರಲ್ಲಿ ಕಲರ್ ಪ್ಯಾಟರ್ನ್ ಸೇಮ್ ನೀವು ಅದನ್ನು ನೋಡ್ಬೋದು, ಟೆಕ್ಸ್ಚರ್ ಇರ್ಬೋದು ಮತ್ತು ಹೋಲೋಗ್ರಾಮ್. ಆಮೇಲೆ ಡೀಟೇಲ್ಡಾಗಿ ನೋಡಿದಾಗ ಮಾತ್ರ ಗೊತ್ತಾಗುತ್ತೆ, ತುಂಬ ಸೂಕ್ಷ್ಮವಾಗಿ ಇವುಗಳನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ. ಮತ್ತು ಅದೇ ರೀತಿಯಾಗಿ ಯೋನೆಕ್ಸ್, ಸೊ ಇದು ಕೂಡ ತುಂಬ ಪ್ರತಿಷ್ಠಿತ ಬ್ರ್ಯಾಂಡ್. ಸೊ ಇದರಲ್ಲಿ ಜಾಪನೀಸ್ ಮೂಲದ ಈ ಬ್ರ್ಯಾಂಡ್ನಲ್ಲಿ ಇದರಲ್ಲಿ ನಿಮಗೆ ಹೀಗೆ ನೋಡಿದಾಗ ಮತ್ತೆ ನಿಮಗೆ ಗೊತ್ತಾಗೋದಿಲ್ಲ ಯಾವುದು ಒರಿಜಿನಲ್ಲು ಯಾವುದು ಇದಿದೆ ಅಂತ. ಸೊ ನಾರ್ಮಲಾಗಿ ನೋಡಿದಾಗ, ಬಟ್ ನೀವು ಸೂಕ್ಷ್ಮವಾಗಿ ಗಮನಿಸಿದಾಗ ಇದು ಒರಿಜಿನಲ್, ಇದು ಫೇಕ್ ಬ್ರ್ಯಾಂಡ್. ಇದೇ ಥರ ಮಾಡ್ತಾರೆ, ಆಲ್ಮೋಸ್ಟ್ ಸೇಮ್ ಇರುತ್ತೆ. ಬಟ್ ಸ್ವಲ್ಪ ಫಾಂಟ್ಸಲ್ಲಿ ನೋಡಿ ಇದೊಂದು ಸ್ವಲ್ಪ ದೊಡ್ಡ ಇದೆ, ಇದು ಸ್ವಲ್ಪ ಸಣ್ಣ ಇದೆ, ಈ ರೀತಿಯಾಗಿರುತ್ತೆ. ಮತ್ತು ಹೋಲೋಗ್ರಾಮ್ ಇಲ್ಲೇನಿದೆ ಅದರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ. ಇದು ಒರಿಜಿನಲಲ್ಲಿ ಸಣ್ಣದಾಗಿರುತ್ತೆ, ಬಟ್ 3D ಹೋಲೋಗ್ರಾಮ್ ಇರುತ್ತೆ. ಇದರಲ್ಲಿ 2D ಹೋಲೋಗ್ರಾಮ್ ಇದೆ. ಮತ್ತು ಇದು ಬ್ಯಾಚ್ ನಂಬರ್ಸ್ ಕೂಡ, ಇದರಲ್ಲಿ ಬ್ಯಾಚ್ ನಂಬರ್ನ ಎಂಬಾಸ್ ಮಾಡಿರ್ತಾರೆ, ಬ್ಯಾಚ್ ನಂಬರ್. ಇದರಲ್ಲಿ ಆ ರೀತಿಯಾದಂಥ ಯಾವುದೇ ಬ್ಯಾಚ್ ನಂಬರ್ಸ್ ಇರೋದಿಲ್ಲ. ಬಟ್ ಇದು ಸಾಧಾರಣ ಗ್ರಾಹಕರಿಗೆ ತುಂಬ ಕಷ್ಟ, ತುಂಬ ಸೂಕ್ಷ್ಮವಾಗಿ ಗಮನಿಸದೆ ಅಥವಾ ಸ್ಪೋರ್ಟ್ಸ್ ಫೀಲ್ಡಲ್ಲಿ ಹೆಚ್ಚು ಅವೇರ್ನೆಸ್ ಇಲ್ಲದೇ ಇರುವಂಥವ್ರಿಗೆ ತುಂಬ ಕಷ್ಟ ಆಗುತ್ತೆ. ಸೊ ಇದರಲ್ಲಿ ಜನರಿಗೆ ಒಂದು ಮುಖ್ಯವಾಗಿ ಗ್ರಾಹಕರು ಯಾವುದೇ ರೀತಿಯಾದಂಥ ಮೋಸಕ್ಕೆ ಒಳಗಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ.
ಸೊ ಇನ್ನೂ ಕೂಡ ಯಾವುದಾದ್ರೂ ಕಂಪ್ಲೇಂಟ್ಸ್ ಬಂದರೆ ನಾವು ಬೇರೆ ಬೇರೆ ಬ್ರ್ಯಾಂಡ್ಗಳು ಅಥವಾ ಬೇರೆ ಬೇರೆ ಪ್ರಾಡಕ್ಟ್ಸ್ಗಳು, ಕೇವಲ ಸ್ಪೋರ್ಟ್ಸ್ ಸಾಮಗ್ರಿ ಮಾತ್ರ ಅಲ್ಲ, ಬೇರೆ ಪ್ರಾಡಕ್ಟ್ಸ್ಗಳ ಬಗ್ಗೆ ಮಾಹಿತಿ ಇದ್ದರೂ ಕೂಡ ಶೇರ್ ಮಾಡ್ಕೋಬೋದು. ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೈಡ್ ಮಾಡ್ತೀವಿ. ಸೊ ಈ ರೀತಿ ಗ್ರಾಹಕರನ್ನು ವಂಚನೆಗೊಳಗಾಗುವ ಪ್ರಕರಣಗಳನ್ನು ತಪ್ಪಿಸಬೇಕು ಅನ್ನೋದು ನಮ್ಮ ಉದ್ದೇಶ. Ma'am, it's still going on. Actually, yesterday's raid it was around 3.5 lakhs, but today's as of now around 5 lakhs we have recovered, ma'am. It's still going on. We are verifying if there are any other godowns and all that. So the final number will get only after the completion. ಇದರಲ್ಲಿ ಮುಖ್ಯವಾಗಿ ಅದೇ ನಾವು ಓನರ್ ಏನಿದ್ದಾರೆ ಅವ್ರನ್ನ ಈ ಪ್ರಕರಣದಲ್ಲಿ ಆರೋಪಿಯಾಗಿ ಇದು ಮಾಡಿದ್ದೀವಿ. ಹಾಗೆ ಎರಡು ಕಡೆಗೂ ಓನರ್ಸ್ ಮಾತ್ರ, ಮತ್ತು ಇದಕ್ಕೆ ಯಾರ್ಯಾರು ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ, ಮ್ಯಾನುಫ್ಯಾಕ್ಚರರ್ಸ್ ಯಾರಿದ್ದಾರೆ, ಅದು ಮುಂದಿನ ದಿನಗಳಲ್ಲಿ ತನಿಖೆಯಲ್ಲಿ ಬಂದಾಗೂ ಕೂಡ ಅವರನ್ನು ಕೂಡ ಆರೋಪಿಗಳನ್ನಾಗಿ ಮಾಡ್ಕೊತೀವಿ. ಆಲ್ಮೋಸ್ಟ್ ಇಟ್ಸ್ ಸೇಮ್ ಮ್ಯಾಮ್. ಇಫ್ ಯು ಸಿ ದಿ ಕವರ್ಸ್ ಆ್ಯಂಡ್ ಆಲ್, ದೇರ್ ಇಸ್ ನೋ ಮಚ್ ಪ್ರೈಸ್ ಡಿಫ್ರೆನ್ಸ್. ರ್ಯಾಕೆಟ್ ಕೊಡಿ. Okay, so this says 1980 ma'am. This is a fake product actually. So original loan kodi. Okay. So this is but these are two different variants, but almost same ma'am. I was just talking to the brand protector. It's not even 20% difference. So almost for the same range they are selling. So ನೀವು yeah, he must be getting it for the cheaper price. Otherwise, he doesn't have any other intentions to buy that, right? So what's the price of the original? And for example, you are taking the Yonex thing. Yes. What's the price, the original price, and the price for which it is being sold? See, the MRP here it is seen as 1980. But what we have checked, 2600 around is the original price. So in this is the difference. But in volleyball did kodi one. These volleyballs are being sold at 1680, but the shopkeeper says they give around 20% discount. But this is the original price that they have printed. The original product is also of same 1680. But he is claiming he is giving at certain discount, maybe 20% discount. Similar is what happens to racket also. Yes. They say that discount. That's what. Yeah, they say that they will be giving discount, but they won't claim that they are giving a fake product. They'll say that some sales are happening discount anta. No, but this instance, when we go around the shops here, right. The thing is, as you said, customers find it problem. Right. They go for. When you go for this one, you go for that volleyball thing, famous thing, Yonex bat, and think for because there is lot being. You have raided a couple of shops, but yes. But when you go around the shops, it's difficult to identify which is original, which is this one for the customers, because when we go around to buy. True, sir. Because when those are selling, being sold in a big number. What's the thing that's being? Are you taking a thing going around? I guess what's the thing that? That's the thing, sir. Basically, we want to create a deterrence to other shopkeepers if at all they are there. ಆ್ಯಂಡ್ ಯಾವುದೇ ರೀತಿಯ ಇನ್ಫಾರ್ಮೇಷನ್ ನಿಮ್ಮಲ್ಲಿದ್ದರೆ ಖಂಡಿತವಾಗ್ಲೂ ಶೇರ್ ಮಾಡ್ಬೋದು. ಮುಂದಿನ ದಿನಗಳಲ್ಲಿ ಕೂಡ ನಾವು ರೈಡ್ ಮಾಡಿ ಕ್ರಮ ಕೈಗೊಳ್ತೀವಿ. ಸೊ ದಟ್ಸ್ ದ ಥಿಂಗ್. ಬೇರೆ ಯಾರು ಮಾಡಬಾರ್ದು ಅನ್ನೋದು ಕೂಡ ಹೇಳ್ತಾ ಇದ್ದೀವಿ. ಗ್ರಾಹಕರು ಎಚ್ಚರಿಕೆಯಿಂದ ಇದ್ದು ಏನು ರೆಪ್ಯೂಟೆಡ್ ಶಾಪ್ಸ್ ಇರುತ್ತೆ ಅವ್ರಗಳದ್ದೇ ಅಂಥದ್ದಕ್ಕೆ ಆದಷ್ಟು ಹೋದಾಗ. ದಟ್ಸ್ ನಾಟ್ ಎಕ್ಸಾಕ್ಟ್ಲಿ ಇನ್ ಅವರ್ ಡೊಮೇನ್. ಬಟ್ ಯಾವುದೇ ರೀತಿ ಕಂಪ್ಲೇಂಟ್ಸ್ ಬಂದರೆ ವಿ ವಿಲ್ ಆ್ಯಕ್ಟ್. ಬಟ್ ಇದಕ್ಕಾಗಿ ಅಂತ ಸೆಪ್ರೇಟಾಗಿ ಹೋಗುವಂಥದ್ದೇನಿಲ್ಲ. ಬಟ್ ಕಂಪ್ಲೇಂಟ್ಸ್ ಬಂದರೆ, ಮಾಹಿತಿಗಳು ಬಂದರೆ ವಿಲ್ ಆ್ಯಕ್ಟ್. ಅದೇ ಕಾಂಜಂಗಾಡಲ್ಲೇ ಒಂದು ಜ್ಯುವೆಲ್ರಿ ಶಾಪಲ್ಲಿ ತೊಗೊಂಡಿರೋದ್ರ ಬಗ್ಗೆ ಮಾಹಿತಿ ಇದೆ. ಸೊ ಅದರ ಬೇರೆ ಸೋರ್ಸಸ್ ಏನು ಅದೆಲ್ಲ ಮುಂದಿನ ತನಿಖೆಯಲ್ಲಿ ಗೊತ್ತಾಗಬೇಕು. ಸಾಲಿಡ್ ಬ್ಲಾಕ್. ಗೋಲ್ಡ್ ಬಿಸ್ಕೆಟ್ 350 ಗ್ರಾಮು, ಸುಮಾರು ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ 35 ಲಕ್ಷ, ಸುಮಾರು 35 ಲಕ್ಷ. ಎಲ್ಲಿ
ಅಲ್ಲ, ಅವ್ರದ್ದು ಬಿಸ್ನೆಸ್ ಇಲ್ಲಿ ನಡೀತಾ ಇದೆ. ಅವ್ರದ್ದು ಗಿವ್ ಅಂಡ್ ಟೇಕ್ ಇರುತ್ತೆ ನಿಮ್ಮ ಜ್ಯುವೆಲ್ರಿ ಬಿಸ್ನೆಸ್ ಅಂದಮೇಲೆ. ಸೊ ಇಲ್ಲಿ ಮಂಗಳೂರಿನಲ್ಲಿ ಅವ್ರು ವ್ಯವಹಾರದ ನಿಮಿತ್ತವಾಗಿ ಬಂದಿರ್ತಾರೆ. ಅವ್ರದ್ದು ಮಾಹಿತಿ ಇವ್ರಿಗೆ ಆರೋಪಿಗಳಿಗೆ ಪಡೆದು ಅವ್ರು ಬಂದು ಈ ರೀತಿಯಾದಂಥ ಕೃತ್ಯ ಎಸಗಿರ್ತಾರೆ. ವಶಪಡಿಸ್ಕೊಂಡಿದ್ದೀವಿ ಇನ್ವಾಯ್ಸಸ್ನೆಲ್ಲ. ಇದನ್ನು ನೋಡಿದಾಗ ಇದು ಪಂಜಾಬಿಂದ ಬರ್ತಾ ಇರೋದ್ರ ಬಗ್ಗೆ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಜಲಂಧರ್ ಅಂತ ಹೇಳಿದ್ನಲ್ಲ, ಆ ಪ್ರದೇಶದಲ್ಲೇ ನಿಮಗೆ ತಿಳಿದಿರೋ ಹಾಗೆ ಎಲ್ಲ ಮ್ಯಾನುಫ್ಯಾಕ್ಚರಿಂಗು ಎಲ್ಲ ಅಲ್ಲೇ ಆಗೋದು. ಸೊ ಅಲ್ಲಿಂದ ಬರ್ತಾ ಇದೆ. ಇವ್ರು ಇಲ್ಲಿ ಆರ್ಡರ್ ಕೊಡ್ತಾರೆ, ಸೊ ಅಲ್ಲಿಂದ ಕಳಿಸ್ಕೊಡ್ತಾರೆ. ಈಗ ಡಿಸ್ಟ್ರಿಬ್ಯೂಟರ್ಸ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕಲೆ ಆಗ್ತಾ ಇದ್ದೀವಿ. ಸೊ ಇವತ್ತು ಈಗಲೂ ಕೂಡ ನಡೀತಾ ಇದೆ ಸೀಶರ್ ಪ್ರೊಸೆಸ್. ಸೀಮಿಂಗ್ಲಿ ಸೊ ಅದು ಆ ರೀತಿಯಾಗಿ ಅನಿಸುತ್ತೆ ಮೇಲ್ನೋಟಕ್ಕೆ. ಸೊ ಮಂಗಳೂರಿನಲ್ಲಿ ಅವ್ರದ್ದೇನು ವ್ಯವಹಾರಕ್ಕಾಗಿ ಬಂದಿರ್ತಾರೆ.